ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸರಳವಾದ ಪ್ಲೇಟಿಂಗ್ ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ? ಕೆಲವೊಂದು ಸಲ ನಾವು ಮಾಡಿರುವ ಅಡುಗೆ ತುಂಬಾ ಸಿಂಪಲ್ ಆಗಿದ್ದರೂ ಈ ರೀತಿ ಪ್ಲೇಟಿಂಗ್ ಮಾಡಿದಾಗ ಅದರ ಒಂದು ಲೆವೆಲ್ಲೇ ಬೇರೆ ಅಂತಲೇ ಹೇಳ್ಬೋದು. ಈ ಪ್ಲೇಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆದರೆ ಇದನ್ನು ಮಾಡೋದು ಎಷ್ಟು ಸಿಂಪಲ್. ಈ ಥರ ಪ್ಲೇಟಿಂಗ್ ಹೇಗೆ ಮಾಡೋದು, ಹಾಗೆ ನಾನು ಮಾಡಿರುವಂತಹ ಪಲಾವ್ ಯಾವುದು ಎಲ್ಲವನ್ನೂ ಕೂಡ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಹುಷಾರಿಲ್ಲ. ನಿನ್ನೆ ಸಂಜೆ 2 ಕಟ್ಟು ಪಾಲಕ್ ಸೊಪ್ಪು ತಂದಿರೋದ್ರಿಂದ ದಾಲ್ ಮಾಡಿ ಪಾಲಕ್ ಸೊಪ್ಪು ಉಳಿದಿತ್ತು. ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದಾಗೆ ಪಲಾವ್ ಮಾಡೋಣ, ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಒಂದು ರೈಸ್ ಐಟಮ್ ಮಾಡೋಣ ಅಂತ ನಂಗೆ ಅನಿಸ್ತು. ಹಾಗೆ ಅದನ್ನು ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1 ಬಟ್ಟಲಿನಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಬೇಕು ಅಂತೇನಿಲ್ಲ, ಗ್ರೈಂಡ್ ಮಾಡೋ ಕಾರಣ ಹಾಗೇನೂ ಕೂಡ ಹಾಕ್ಕೊಳ್ಬೋದು, ಬೇಕಿದ್ದರೆ ಕಟ್ ಮಾಡಿನೂ ಹಾಕ್ಕೊಳ್ಬೋದು. ಹಾಗೆ ಅರ್ಧ ಲೋಟದಷ್ಟು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಲಿ 1 ತುಂಡು ಶುಂಠಿಯನ್ನು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. 6ರಿಂದ 8 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನೀವು ಬೇಕಿದ್ದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಇಷ್ಟು ರುಬ್ಬಿದರೆ ಸಾಕು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಟು ಅದಕ್ಕೊಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕು. 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಉಪಯೋಗಿಸ್ಬೋದು. ಹಾಗೆ ಸ್ವಲ್ಪ ಜೀರಿಗೆ, ಸೋಂಪು, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು, ಪಲಾವ್ ಎಲೆ ಇದ್ದರೆ 1 ತುಂಡು ಚಕ್ಕೆ ಕೂಡ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಹುರ್ಕೊಂಡು ಆನಂತರ ಕಟ್ ಮಾಡಿದ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಕಪ್ನಷ್ಟು ನೆನೆಸಿದ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ನಿನ್ನೆ ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ ಬಟಾಣಿನ. ಹಸಿ ಬಟಾಣಿ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ಮತ್ತೊಮ್ಮೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಬ್ಬಿರುವಂಥ ಪಾಲಕ್ ಸೊಪ್ಪಿನ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ಬೇಕು. ನಾನು ಪಾಲಕ್ ಸೊಪ್ಪನ್ನು ಬಾಡಿಸ್ಕೊಂಡಿಲ್ಲ, ಹಾಗೇ ರುಬ್ಕೊಂಡಿದ್ದು. ಹಾಗಾಗಿ ಒಂದು ಸ್ವಲ್ಪ ಅದರ ಹಸಿ ವಾಸನೆ ಹೋಗಬೇಕು ಅಷ್ಟೇ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಹಂತದಲ್ಲಿ 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿದ ಟೈಮಲ್ಲೇ ಬೇಕಿದ್ದರೆ 1 ಚಮಚ ಸಕ್ಕರೆ ಅಥವಾ ಬೆಲ್ಲದ ಪುಡಿ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿಲ್ಲ. ಹಾಗೆ ಪಾಲಕ್ ಸೊಪ್ಪು ಕುಕ್ ಆಗ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಕಲರ್ ಕೂಡ ಬದಲಾಗ್ತಾ ಬರುತ್ತೆ ನೋಡಿ. ಇವಾಗ ಇದಕ್ಕೆ ಬಾಸ್ಮತಿ ಅಕ್ಕಿನ ಸೇರಿಸ್ಕೊಳ್ಬೇಕು. ನಾನು ಅರ್ಧ ಗಂಟೆ ಹೊತ್ತು ಬಾಸ್ಮತಿ ಅಕ್ಕಿನ ನೆನೆಸ್ಕೊಂಡಿದ್ದೆ. ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಮೊದಲೇ ಬಾಸ್ಮತಿ ಅಕ್ಕಿನ ತೊಳ್ಕೊಂಡು ನೀರು ಹಾಕಿ ಇಟ್ಕೊಂಡ್ರೆ ಸಾಕು. ಬಾಸ್ಮತಿ ಅಕ್ಕಿ ಅಥವಾ ಸೋನಾ ಮಸೂರಿ ಕೂಡ ನೀವು ಸೇರಿಸ್ಕೊಳ್ಬೋದು. ನಿಮ್ಮಲ್ಲಿ ಯಾವ ಅಕ್ಕಿ ಇದೆಯೋ ಅದನ್ನೇ ಹಾಕಿ ಕೂಡ ಈ ಪಲಾವನ್ನು ಮಾಡ್ಬೋದು. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಬಾಸ್ಮತಿ ಅಕ್ಕಿ ಕಟ್ಟಾಗಬಾರ್ದು ಅಂತ. ಹಾಗೆ ಅಕ್ಕಿಯ 2ರಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. 2ರಷ್ಟು ನೀರು ಸೇರಿಸ್ಕೊಳ್ಳುವಾಗ ಆವಾಗ ರುಬ್ಬೋದಕ್ಕೆ ಹಾಕಿರ್ತೀವಲ್ಲ ಸ್ವಲ್ಪ ನೀರು, ಅಷ್ಟು ನೀರನ್ನು ಕಡಿಮೆನೇ ಸೇರಿಸ್ಕೊಳ್ಬೇಕು. ನೀರು ಸೇರಿಸಿ ಕುದಿ ಬರ್ತಾ ಇದ್ದ ಹಾಗೆ 2 ಚಮಚದಷ್ಟು ತುಪ್ಪ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿದ್ರೆ ರುಚಿಯಾಗಿರುವಂತಹ ಪಾಲಕ್ ಪಲಾವ್ ರೆಡಿ. ಇದಕ್ಕೆ ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವುದೂ ಉಪಯೋಗಿಸಿಲ್ಲ. ಇದು ಸಾತ್ವಿಕ ಆಹಾರ, ಹಾಗಾಗಿ ನೀವು ಇದನ್ನು ಹಬ್ಬ ಹರಿದಿನಗಳಲ್ಲಿ ಕೂಡ ರೆಡಿ ಮಾಡ್ಕೋಬಹುದು. ಇವಾಗ ನಾನು ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಅನ್ನ ಕೂಡ ಉದುರುದುರಾಗಿ ಬೆಂದಿದೆ, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ರುಚಿಯಾಗಿರುವಂತಹ ಈ ಪಲಾವ್ ಜೊತೆ ಒಂದು ಮೊಸರು ಬಜ್ಜಿ ಬೇಕಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಹಾಗೆ ಖಾರಕ್ಕೆ ಕಾಳುಮೆಣಸಿನ ಪುಡಿ, ರುಚಿಗೆ ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಬೀಟ್ ಮಾಡ್ಕೊಂಡ ನಂತರ ಇದಕ್ಕೆ 1-2 ಚಮಚದಷ್ಟು ತುರಿದಂಥ ಬೀಟ್ರೋಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮೊಸರು ಬಜ್ಜಿಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾಯಿಲ್ಲ, ಬೀಟ್ರೋಟ್ ತುರಿಯನ್ನೇ ಹಾಕಿರೋದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಪಿಂಕಾಗಿ ಕಾಣಿಸ್ತಾ ಇದೆ ಅಂತ. ಈ ಮೊಸರು ಬಜ್ಜಿಗೆ ಬೇಕಿದ್ದರೆ ನೀವು ಒಗ್ಗರಣೆ ಹಾಕ್ಕೊಳ್ಬೋದು, ನಾನು ಹಾಕ್ಕೊಂಡಿಲ್ಲ. ಇವಾಗ ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ಪಲಾವನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಕೊಂಡು ರೆಕ್ಟ್ಯಾಂಗಲಲ್ಲಿ ಪಲಾವನ್ನು ಹಾಕ್ಕೊಳ್ತಾ ಇದ್ದೀನಿ.
ನಿಮ್ಮ ಹತ್ರ ಅಚ್ಚಿದ್ರೆ ಅಚ್ಚಿಟ್ಕೊಂಡು ಅದರ ಮೇಲಿಂದ ಕೂಡ ತುಂಬ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಸೌಟನ್ನು ಅಡ್ಡವಾಗಿ ಹಿಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಈ ಥರ ಸೌಟಿಂದನೇ ಸೆಟ್ ಮಾಡಿಕೊಂಡು ನೀವು ಪಲಾವ್ಗೆ ಯಾವ ತರಕಾರಿ ಹಾಕಿರ್ತೀರೋ ಅದನ್ನೇ ಮೇಲಿಂದ ಒಂದೆರಡು ಜೋಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಗ್ರೀನಾಗಿರೋದ್ರಿಂದ ಪಲಾವು ಕ್ಯಾರೆಟ್ ಹಾಕಿದ್ದೀನಿ. ಬೆಂದಿರುವ ಕ್ಯಾರೆಟನ್ನು ಮೇಲ್ಗಡೆಯಿಂದ ಜೋಡಿಸಿದಾಗ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಗ್ರೀನ್ ಪಲಾವ್ ಜೊತೆ ಪಿಂಕ್ ಮೊಸರು ಬಜ್ಜಿ ನೋಡೋದಕ್ಕೂ ಒಂದೊಳ್ಳೆ ಕಾಂಬಿನೇಷನ್, ಟೇಸ್ಟಲ್ಲಿ ಕೂಡ ಚೆನ್ನಾಗಿರುತ್ತೆ. ಪಿಂಕ್ ಮೊಸರು ಬಜ್ಜಿನ ಹಾಕ್ಕೊಂಡು ಅದರ ಮೇಲಿಂದ ಒಂದು ಕೊತ್ತಂಬರಿ ಸೊಪ್ಪು ಇಟ್ಟರೆ ಪ್ಲೇಟಿಂಗ್ ರೆಡಿ ಆಯಿತು. ನೋಡೋದಕ್ಕೆ ತುಂಬಾ ಸಿಂಪಲಾಗಿ ಕಾಣಿಸುತ್ತೆ ಕೂಡ. ಟೇಸ್ಟ್ ಅಂತೂ ಪಲಾವ್ ಹಾಗೆ ಮೊಸರು ಬಜ್ಜಿದ್ದು ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.